ಕೊಪ್ಪ ತಾಲೂಕಿನ ಇತಿಹಾಸ ಮತ್ತು ಪುರಾತತ್ವ, ಸಾಂಸ್ಕೃತಿಕ, ಧಾರ್ಮಿಕ, ಭೌಗೋಳಿಕ ವಿಷಯಗಳನ್ನು ಹುಡುಕಿಕೊಂಡು ಹೊರಟಾಗ ತಾಲೂಕಿನ ಹಲವೆಡೆ ಹಲವು ಕುತೂಹಲಭರಿತ ಅಂಶಗಳನ್ನು ಕಂಡೆ. ಶಿಲಾಯುಗದ ಮಾನವನ ಜೀವಿತದ ಅನೇಕ ಅವಶೇಷಗಳನ್ನು ಕಂಡು ಅಚ್ಚರಿಯಾಯಿತು. ರಾಜ ಮಹಾರಾಜರ ಶಾಸನಗಳು, ವೀರಯೋಧರ ವೀರಗಲ್ಲುಗಳು, ವೀರವನಿತೆಯರ ಮಾಸ್ತಿಕಲ್ಲನ್ನು ಕಂಡು ಬಂದವು. ಮಾಸ್ತಿಕಲ್ಲನ್ನು ದೇವತೆಕ್ಕೇರಿಸಿ ಹರಕೆ ಒಪ್ಪಿಸಿ ಪೂಜಿಸಿಕೊಂಡು ಬಂದ ಜನಪದ ಸಾಂಸ್ಕೃತಿಕ ಪರಂಪರೆಯನ್ನು ಕಂಡೆ. ಇಂತಹ ಸ್ಮಾರಕ ಶಿಲ್ಪಗಳನ್ನು ದೇವತೆಕ್ಕೇರಿಸಿ ಪೂಜಿಸಿಕೊಂಡು ಸಂರಕ್ಷಿಸಿಕೊಂಡು ಬರುತ್ತಿರುವ ಮುಗ್ಧ ಜನರನ್ನು ಕಂಡೆ. ಅವರ ಭಾವನೆಗಳು ಏನೇ ಇದ್ದರೂ ಒಂದಷ್ಟಾದರೂ ಸ್ಮಾರಕ ಶಿಲ್ಪಗಳು ಉಳಿದದ್ದು ಮುಗ್ಧ ಜನರಿಂದ ಎಂಬ ಕೃತಜ್ಞತಾಭಾವವು ನನ್ನಲ್ಲಿತ್ತು. ಸುಮಾರು 1 ದಶಕಗಳ ಸುತ್ತಾಟ, ತಿರುಗಾಟ, ಹುಡುಕಾಟದಲ್ಲಿ ಕಂಡುಬಂದ ಮಾಸ್ತಿಕಲ್ಲು, ವೀರಗಲ್ಲು, ಶಾಸನಗಳು, ವಿವಿಧ ಶಿಲ್ಪಗಳು, ನಿಲುಸುಗಲ್ಲು ಸಮಾಧಿ, ನೆಲಸಮಾಧಿ, ಸ್ಮಾರಕ ಶಿಲ್ಪಗಳ ಮಾಹಿತಿಗಳನ್ನು ಒಂದೆಡೆ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಕೊಡುವ ಪ್ರಯತ್ನವೇ ಕೊಪ್ಪ ತಾಲೂಕಿನ ಈ ಅಧ್ಯಯನ.